ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಯುವನಿಧಿ ಅಮೌಂಟ್ ಅಪ್ಡೇಟ್ ಏನು ಲೇಟೆಸ್ಟ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಯುವನಿಧಿ ಯೋಜನೆಯಲ್ಲಿ ಪೆಂಡಿಂಗ್ ಇರೋ ಅಮೌಂಟ್ನ ರಿಲೀಸ್ ಕೂಡ ಮಾಡ್ತಾ ಇದ್ದಾರೆ. ಖಾತೆಗೆ ಬಂದ್ಬಿಟ್ಟು ಜಮೆ ಆಗ್ತಿದೆ. ಕೆಲವು ವಿದ್ಯಾರ್ಥಿಗಳಿಗೆ ಜಮೆ ಆಗಿದೆ ಅಂತೇಳಿ ಕೂಡ ರಿಪೋರ್ಟ್ ಕೂಡ ಬರ್ತಾ ಇದೆ. ಮೇನ್ ಥಿಂಗ್ ನಿಮಗೆ ಟಿಲ್ ಸೆಪ್ಟೆಂಬರ್ ವರೆಗೂ ಕ್ಲಿಯರ್ ಆಗಿತ್ತು. ನಿಮಗೆ ಅಕ್ಟೋಬರ್ ಅಂಡ್ ನವೆಂಬರ್ ತಿಂಗಳಿನ ಹಣ ಕೂಡ ಬಾಕಿ ಇದೆ. ಅಂಡ್ ರಾದರ್ ದೆನ್ ನಿಮಗೆ ಸೆಪ್ಟೆಂಬರ್ ಹಿಂದಿನ ತಿಂಗಳಿಂದ ಕೆಲವು ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇತ್ತು ಆಯ್ತಾ. ನಾನಾ ಕಾರಣದಿಂದ ಯಾರಿಗೆ ಪೆಂಡಿಂಗ್ ಇತ್ತು ಅವ್ರಿಗೂ ಕೂಡ ಖಾತೆಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನ ಮೈನ್ ಥಿಂಗ್ ವಿದ್ಯಾರ್ಥಿಗಳು ನೋಡ್ತಾ ಇರೋದು ಅಕ್ಟೋಬರ್ ಅಂಡ್ ನವೆಂಬರ್ ತಿಂಗಳಿನ ಹಣ ಆಯ್ತಾ. ಈಗ ನವೆಂಬರ್ ತಿಂಗಳಿಂದ ಈ ತಿಂಗಳು ಬರೋ ಸಾಧ್ಯತೆ ಕಡಿಮೆ ಇರುತ್ತೆ. ಅದು ನೆಕ್ಸ್ಟ್ ತಿಂಗಳಿಗೆ ಹೋಗುತ್ತೆ ಆಯ್ತಾ. ಸದ್ಯಕ್ಕೆ ಅಕ್ಟೋಬರ್ ತಿಂಗಳಿನ ಹಣ ಕೂಡ ಬಿಡುಗಡೆ ಕೂಡ ಮಾಡಿದ್ದಾರೆ. ಕೆಲ ವಿದ್ಯಾರ್ಥಿಗಳಿಗೆ ಜಮೆ ಆಗಿರೋ ಮಾಹಿತಿ ಕೂಡ ಬರ್ತಿದೆ, ಅಪ್ಡೇಟ್ ಕೂಡ ಬರ್ತಾ ಇದೆ. ಅಂಡ್ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳಿನ ಹಣ ಕೂಡ ಜಮೆ ಆಗಿದೆಯಂತೆ. ನಿಮ್ಗೂ ಕೂಡ ಶೀಘ್ರದಲ್ಲೇ ಜಮೆ ಆಗುತ್ತೆ. ವೆಯ್ಟ್ ಕೂಡ ಮಾಡಿ. ದಿಸ್ ವೀಕ್ ಮುಗಿತಾ ಬಂತು, ಇನ್ನು ನೆಕ್ಸ್ಟ್ ವೀಕ್ ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಅಕ್ಟೋಬರ್ ತಿಂಗಳಿನ ಹಣ. ಇದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯುವನಿಧಿ ಯೋಜನೆ ದಿಸ್ ಮಂತ್ ಈ ತಿಂಗಳಿದು ನಿಮಗೆ ನೆಕ್ಸ್ಟ್ ತಿಂಗಳಿಗೆ ಅಮೌಂಟ್ ಆಗ್ತಾ ಇದ್ದಾರೆ. ಆ ರೀತಿ ನಿಮಗೆ ಪರ್ಚೇಸಿಂಗ್ ಕೂಡ ಮಾಡ್ತಾ ಇದ್ದಾರೆ. ಲಾಸ್ಟ್ ಮಂತ್ಸ್ ಇಂದ ನಿಮಗೆ ಅದೇ ರೀತಿ ಕೂಡ ಮಾಡ್ತಾ ಇದ್ದಾರೆ, ನೀವು ಗಮನಿಸಬಹುದು. ಈ ಹಿಂದೆ ಸ್ವಲ್ಪ ಡಿಲೇ ಮಾಡ್ತಾ ಇದ್ರು. ನಿಮಗೆ ಡಿಲೇ ಮಾಡಿದ್ರು ಕೂಡ 2 ಕಂತಿಂದು ಅಟ್ ಎ ಟೈಮ್ ನಿಮಗೆ ಅಮೌಂಟ್ ಆಗ್ತಾ ಇದ್ರು. ಅದೇ ರೀತಿ ನಿಮಗೆ ಈಗ ರಿಪೋರ್ಟ್ಸ್ ಕೂಡ ಬರ್ತಾ ಇದಾವೆ. ಅಕ್ಟೋಬರ್ ತಿಂಗಳಿನ ಹಣ ಕೂಡ ಜಮೆ ಕೂಡ ಮಾಡ್ತಾ ಇದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ವೇಟ್ ಕೂಡ ಮಾಡ್ತಿದ್ರು ನಾವು ಶೀಘ್ರದಲ್ಲೇ ಕ್ರೆಡಿಟ್ ಕೂಡ ಆಗುತ್ತೆ. ಈ ವೀಕು ಎಂಡ್ ಆಯ್ತು. ನೆಕ್ಸ್ಟ್ ವೀಕ್ಗೆ ನಿಮಗೆ ಆರಾಮಾಗಿ ನೀವು ಈಸಿಯಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡ್ಕೋಬಹುದು ಯುವನಿಧಿ ಯೋಜನೆ ಅಮೌಂಟ್ ಆಯ್ತಾ. ಇನ್ನ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಇದ್ದೀರಾ. ಸೆಲ್ಫ್ ಡಿಕ್ಲರೇಷನ್ ಬಿಟ್ಟು ಮ್ಯಾಂಡೇಟರಿ ಆಗಿರುತ್ತೆ, ಕಡ್ಡಾಯ ಆಗಿರುತ್ತೆ. ಇನ್ನು ಕೇವಲ 2 ರಿಂದ 3 ದಿನಗಳ ಕಾಲಾವಕಾಶ ಕೂಡ ಇದೆ. ಸೆಲ್ಫ್ ಡಿಕ್ಲರೇಷನ್ 3 ಮಂತ್ಸ್ಗೆ ಒಂದು ಬಾರಿ ಇದ್ದಿದ್ದನ್ನ ಈಗ 1 ತಿಂಗಳಿಗೆ 1 ಬಾರಿ ಕೂಡ ಮಾಡಿದ್ದಾರೆ. ಕಡ್ಡಾಯವಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ. ಯಾವ ವಿದ್ಯಾರ್ಥಿಗಳು ಕೂಡ ಮಾಡಿಲ್ಲ ಆದಷ್ಟು ಬೇಗ ನೀವು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ ಅಂತ ಇಷ್ಟಪಡ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಆಯ್ತಾ. ಇನ್ ಮೇನ್ ಥಿಂಗ್ ಆಧಾರ್ ಫೆಚ್ ಆಗ್ತಿಲ್ಲ ಅಂತ ಇದ್ರೆ ವಿದ್ಯಾರ್ಥಿಗಳು, ಆಧಾರ್ ಫೆಚ್ ಆಗ್ತಿಲ್ಲ ಅಂದ್ರೆ ಮೇನ್ ಥಿಂಗ್ ನೀವು ಸಿಸ್ಟಮ್ ಅಲ್ಲಿ ಮಾಡಿ, ಮೊಬೈಲ್ ನಲ್ಲಿ ಮಾಡಕ್ ಹೋಗಬೇಡಿ. ನೀವು ನೀಟಾಗಿ ಆಧಾರ್ ನಂಬರ್ ಎಂಟ್ರಿ ಮಾಡಿ, ಅಪ್ಡೇಟ್ ಮಾಡಿ. ಲೈಕ್ ನಿಮಗೆ ಓನ್ಲಿ ಫಾರ್ ವರ್ಕಿಂಗ್ ಅವರ್ಸ್ ಅಲ್ಲಿ ಮಾಡಿ. ನೀವು ಮತ್ತೊಮ್ಮೆ ಟ್ರೈ ಮಾಡಿ. ನೀವೇನಾದ್ರೂ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಅಮೌಂಟ್ ಕೂಡ ಬರೋದಿಲ್ಲ. ಈಗ ತಿಂಗಳಿಗೆ ಒಂದು ಬಾರಿ ಕೂಡ ಮಾಡಿದ್ದಾರೆ. ಈಗ ಬಿಫೋರ್ ಏನಾಗಿತ್ತು ಅಂದ್ರೆ 3 ತಿಂಗಳಿಗೆ ಒಂದು ಬಾರಿ ಇದಿರೋ ಕಾರಣ ಸುಮಾರು ವಿದ್ಯಾರ್ಥಿಗಳು ಅಮೌಂಟ್ ನ ಕಳೆದುಕೊಂಡ್ರು. ಈಗ ತಿಂಗಳಿಗೆ ಒಂದು ಬಾರಿ ಮಾಡಿದ್ದಾರೆ. ದಯವಿಟ್ಟು ಆಧಾರ್ ಫೆಚ್ ಆಗ್ತಿಲ್ಲ ಅಂದ್ರೆ ಒಂದ್ಸಲ ಸಿಸ್ಟಮ್ ಅಲ್ಲಿ PC ಟ್ರೈ ಮಾಡಿ. ಅದು ಆಗಿಲ್ಲ ಅಂದ್ರೆ ಸೈಬರ್ ಸೆಂಟರ್ಗೆ ಹೋಗಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.